ಸಂಗೀತಕ್ಕ, ನೀವು ಡ್ಯೂಟಿಗೆ ಹೋಗಿಲ್ವಾ? ಇಲ್ಲ ಕಣೆ, ನಾನು ಡ್ಯೂಟಿಗೆ ಹೋಗ್ತೀನೋ ಬಿಡ್ತೀನೋ, ನೀನು ಯಾರು ನನ್ನ ಕೇಳೋಕ್ಕೆ? ಡ್ಯೂಟಿಗೆ ಹೋಗಿಲ್ವಾ ಅಂತ ನೀನು ಏನು ನನ್ನ ಕೇಳೋದು? ಅಯ್ಯೋ ಸಿಂಧು, ನೀನು ಒಂದು ಕೋಲ್ ತಂಡು ಹೊಡಿಬೇಕಾಗಿತ್ತು ಕಣಮ್ಮ. ಅಯ್ಯೋ ನಾವು ಹೊಡಿಯೋಣ ಅಂತ ಬಂದ್ವಿ, ಆ ಕಾಳ್ಬೇಕು ಕಿಟಕಿಗೆ ಹಸಿ ಎಗ್ರಿ ಅದೇ ಓಡೋಗ್ಬಿಡ್ತು. ಅಯ್ಯೋ ಅದೇ ಹೋಗ್ಬಿಡ್ತಲ್ಲಪ್ಪ ಬೆಕ್ಕು. ಏನು ಮಾಡೋದು ಇವಾಗ? ಎಲ್ಲ ಚೆಲ್ಲೈತ್ ಕಣಮ್ಮ. ನಾವು ಹಂಗೆ ಅನ್ಕೊಂಡ್ವಿ. ಇವಾಗಿನ್ನ ಪಾಪ ಸಂಗೀತ ಡ್ಯೂಟಿಗೆ ಹೋತು, ಇದೆಲ್ಲ ಚೆಲ್ಬಿಡ್ತು ಸಾಂಬಾರು ಎಲ್ಲನ ಅಂತ. ನಾನು ಕಾಳ್ಬೇಕು ಹಿಡಿಬೇಕು, ಕಾಳ್ಬೆಕ್ಕುಗಳನ್ನ ಹಿಡಿಬೇಕು ಅಂತಲೇ ನಾನು ಡ್ಯೂಟಿಗೆ ಹೋಗಿಲ್ಲ. ನಾನು ಹಿಡಿಬೇಕು ಅವನ್ನ, ನನ್ನ ಕಣ್ಣಾರೆ ನಾನು ನೋಡಿ ಹಿಡಿಬೇಕು ಅಂತಲೇ ನಾನು ಯಾವ್ದು ಬೇಕು ಸರಿಯಾಗಿ ಹೊಡಿಯೋಣ ಅಂತಲೇ ನಾನು ಡ್ಯೂಟಿಗೆ ಹೋಗ್ದಂಗೆ ಸುಮ್ಮನೆ ಇದ್ದಿದ್ದು. ನನಗೂ ಗೊತ್ತೈತೆ ಯಾಕೆ ಕಾಳ್ಬೆಕ್ಕುಗಳು ಯಾವು ಅಂತ ಹೇಳಿ. ಅಕ್ಕ, ನಾವು ಬಂದ್ವಾ, ಪಾತ್ರೆ ಶಬ್ದ ಕೇಳ್ತಾ ಇತ್ತು. ನಾನು ಅದಕ್ಕೆ ಬೆಕ್ಕು ಬಂದಿರಂಗೈತೆ ಅಂತ ಹೇಳಿ ಒಳಕ್ಕೆ ಬಂದೆ. ಬರೋ ಅಷ್ಟರೊಳಗೆ ಎಲ್ಲ ಬಾರ್ಲಾಕ್ಬಿಡ್ತಕ್ಕ. ಅದ್ದರಿದ್ರ ಬೇಕು ತೋಳ ಇದ್ದಂಗೈತೆ ಅದಂತೂ. ಅಯ್ಯೋ 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 ಎಷ್ಟು ದಪ್ಪ ಐತಕ್ಕ. ಅಯ್ಯೋ ಹೋಗತ್ತ. ಅದು ಯಾಕೆ ಬರೀ ದಿವಸ ಬಂದು ಹಿಂಗೆ ಮಾಡೋಗುತ್ತೋ ಏನೋ. ಏಯ್ ಬಾರೆ, ಅಕ್ಕ ಅಳಬೇಕಳು ಯಾರು ಅಂತ ಗೊತ್ತಾಯ್ತು. ನಾಟಕ ಆಡ್ತಾಳೆ ನಾಟಕನ. ಬಾರೆ ಫಸ್ಟು ಬಾರೆ. ಏನು ನಾಟಕ ಆಡ್ತೀಯ ನೋಡು ನೀನೇ. ಇವೇ ಕಾಳ್ಬೆಕ್ಕಳು ಎರಡೂ ನೀವೇನೆ. ಯಾವ ಬೇಕು ನಿಜವಾಗಿ ಇರಬೇಕು ಇಂಥ ಮಾಡಲ್ಲ, ನಿಯತ್ತಾಗಿರ್ತವೆ. ಮನೆಯಾಗೆ ಒಂದು ಇಲಿನಾದರೂ ಹಿಡಿತವೆ, ಏನನ್ನ ತಿಂದಿರೋ ಋಣಕ್ಕೆ ಒಂದು ಇಲಿನಾದರೂ ಹಿಡಿತವೆ. ನೀವೇ ದಂಟು ಪಿಂಡುಗಳು ತಿಂದು ಮನೆಗೆ ಕೇಡು ಬಯಸ್ತಾ ಇರೋದು. ಅಯ್ಯೋ ಅಕ್ಕ, ಇದ್ಯಾಕೆ ಹಿಂಗೆ ಮಾತಾಡ್ತಾ ಇದ್ದೀರಾ? ನನ್ನ ನಿಜವಾಗ್ಲೂ ಇಲ್ಲೋಡಿ, ನಾನು ಹೇಳ್ತಾ ಇದ್ನಲ್ಲ ಬೆಕ್ಕು ಬಂದಿತ್ತಕ್ಕ, ಕಿಟಕಿಯಿಂದ ಓಡೋಗ್ಬಿಡ್ತು. ನಾನು ಎಷ್ಟು ಚುಚ್ಚು ಅಂದಂಗೆಲ್ಲ ಕೆಡವೇ ಬಿಡ್ತಕ್ಕ. ಸುಮ್ಮನೆ ಕಾಳಬೇಕು ಅಂತ ಯಾಕೆ ಹೇಳ್ತೀಯ? ನೀನು ಯಾಕೆ ಕಾಳಬೇಕು? ಸುಮ್ಮನೆ ಇಷ್ಟು ದಿವಸ ಬೆಕ್ಕಿನ ಮೇಲೆ ಯಾಕೆ ನೀನು ಅಪರಾಧ ಮಾಡ್ತೀಯ? ನೀನೇ ಅದೆಲ್ಲನ. ಬಾ, ಇದೆಲ್ಲ ನೀನೇ ಮಾಡ್ತಾ ಇರೋದು ಅಂಬದು ಗೊತ್ತಾಯ್ತು ಕಣೆ. ಸಂಗೀತ, ಇವಳು ಯಾಕಮ್ಮ ಮಾಡ್ತಾಳೆ? ನೀನು ಇವಳ ಮೇಲೆ ಯಾಕೆ ಅನುಮಾನ ಪಡ್ತಾ ಇದೆಯಾ? ಅವಳು ನಾವಿನ್ನೂ ಹೊಡೆದಿದ್ದೀವಿ, ಹೊಡಿಯೋಕೆ ಬಂದಿದ್ವಿ ಅಷ್ಟೇನೆ. ಹೊಡಿಯೋದಕ್ಕೆ ಬಂದಿದ್ದಕ್ಕೆ ಬೆಕ್ಕು ಹೊಡಿಯೋಕೆ ಬಂದು ನಮ್ಮ ಮೇಲೆ ನೀನು ತಪ್ಪಾಗಿ ತಿಳ್ಕೊಂಡ್ರೆ ಹೆಂಗಮ್ಮ? ನಾನು ಹೋಗಮ್ಮ ಹೊಡಿ, ಪಾಪ ಕೆಲಸದಿಂದ ಬಂದಿರ್ತಾಳೆ, ಸುಸ್ತಾಗೈತೆ, ಸಾಂಬಾರು ಮಾಡೋಕ್ಕಾಗಲ್ಲ ಅಂತಾಳೆ ಅಂತ ಹೇಳಿ ನಾನಿನ್ನು ಹೇಳಿ ಕಳಿಸಿದ್ದೀನಿ. ಮುಚ್ಕೊಂಡಿದ್ರೆ ಚೆನ್ನಾಗೈತೆ. ನನಗೆ ಯಾವ್ಯಾವ ಬೆಕ್ಕಿದ್ದಾವೆ, ಎಂತೆಂಥ ಬೆಕ್ಕಿದ್ದಾವೆ ಅಂತ ಹೇಳಿ ನನಗೆ ಗೊತ್ತಾಯ್ತು. ಸುಮ್ಮನೆ ಮುಚ್ಕೊಂಡು ಬಂದರೆ ಸರಿಯಾಗೈತೆ. ಯಾಕೆ ಹಿಂಗೆ ಮಾಡ್ತೀಯ ನೀನು? ಯಾಕೆ ಹಿಂಗೆ ಮಾಡ್ತೀಯ? ಇದರಿಂದ ಏನೇ ಸಿಗುತ್ತೆ ನಿನಗೆ? ಬಾರೆ ಫಸ್ಟ್ ಬಾರೆ ಹೊರಕ್ಕೆ. ನನ್ನ ಗಂಡ ಎಷ್ಟು ಪಜಿತಿ ಬಿದ್ದವ್ರೆ, ನನ್ನ ಗಂಡ ಎಷ್ಟು ಕಷ್ಟಪಟ್ಟು ತಂದಾಕ್ತಾರೆ ಅಂತ ನನಗೆ ಗೊತ್ತು. ನಿನಗೇನೆ ಸಾಂಬಾರು ಚೆಲ್ಲಳಿಗೇನೆ ಗೊತ್ತಾಗುತ್ತೆ. ಇರೋ ಸಾಂಬಾರು ಮಾಡಿಟ್ಟಿರೋ ಸಾಂಬಾರು ಚೆಲ್ಲಕ್ಕೆ ನಿನಗೇನು ಇದಾ? ಯಾಕೆ ತಲೆಗಿಲಿ ಕೆಟ್ಟೈತಾ ನಿನಗೆ? ಯಾಕೆ ಹಿಂಗೆ ಮಾಡ್ತೀಯ ನೀನು? ಬಾರೆ ಫಸ್ಟ್ ಹೊರಕ್ಕೆ. ಅದ್ಯಾಕಮ್ಮ ಹಂಗೋಯ್ತೀಯ? ಸುಮ್ಕಿರ, ಅದ್ಯಾಕೆ ಹಂಗೆ ಹೇಳ್ಕೊಂಡು ಹೋಗ್ತಾ ಇದೀಯಾ? ಅಲ್ಲಡು, ನಾವು ಬೆಕ್ಕು ಹೊಡಿಯಕ್ಕಂತ ಹೇಳಿ ಬಂದಿದ್ದು, ಅದ್ರಾಗ ನೀವು ನಮ್ಮನ್ನೇ ನೀನು ಇವರೇ ಮಾಡಿರೋದು ಅಂತ ಹೇಳ್ತೀಯಲ್ಲ. ಯಾರು ಮಾಡಿರೋದು ಏನು ಅಂತ ನಾನೆಲ್ಲ ಹೇಳ್ತೀನಿ ಬಾ. ಯಾರನ್ನ ನಾಲ್ವರು ಮುಂದೆ ಕಿಕ್ಕಿದ್ರು ಯಾರು ಬೇಕು, ಯಾಕೆ ಅಳಬೇಕುಗಳು ಯಾವ ಅಂತ ಹೇಳಿ ಗೊತ್ತಾಗುತ್ತೆ. ಅಕ್ಕ ಇಲ್ಲಕ್ಕ, ಪ್ರಾಮಿಸ್ ಇಲ್ಲ ಅಕ್ಕ, ಇಲ್ಲಕ್ಕ. ನಾವು ಬೆಕ್ಕು ಹೊಡಿಯೋದಕ್ಕಂತ ಹೇಳಿ ಹೊಡಿಯೋದಕ್ಕೆ ಬಂದ್ವಿ. ನಾವು ಅಡುಗೆ ಮನೇಲಿ ಬಂದಿದ್ದೇ ತಪ್ಪಾಯ್ತಾ? ಅಯ್ಯೋ ಉಳ್ಸೋಗ್ಬಿಡ್ತಲ್ಲ, ನೀವು ಹಂಗಂತ ಹೇಳ್ತಿದ್ರಲ್ಲ, ಬೆಕ್ಕು ಬರುತ್ತೆ ಎಲ್ಲ ಉಳ್ಸೋಗುತ್ತೆ ಅಂತ ಹೇಳಿ ಆ ಬೆಕ್ಕು ಹೊಡಿಯೋಣ ಅಂತ ಹೋದೆ ಅಕ್ಕ, ಅಷ್ಟೇ ಅಕ್ಕ. ಇಲ್ಲ ಅಕ್ಕ, ಅಕ್ಕ ನಮ್ಮನ್ನ ಯಾಕೆ ನೀನು ತಪ್ಪಾಗಿ ತಿಳ್ಕೊಂತೀಯ? ಹೊಡಿಯೋಕ್ಕಂತ ಬಂದಿದ್ದಕ್ಕೆ ನೀವೇ ಮಾಡಿದ್ದು ಅಂತಂದರೆ, ಅಯ್ಯೋ ಅನ್ನ ಯಾರಾದರೂ ಚೆಲ್ತಾರೇನಕ್ಕ? ಅನ್ನ ಚೆಲ್ಲೋದು ಅಂದರೆ ನಮಗೆ ಇಷ್ಟನೇ ಆಗಲ್ಲ. ನನಗೊಂದು ತುತ್ತು ಅನ್ನ ವೇಸ್ಟ್ ಮಾಡೋಕ್ಕೂ ನನಗೆ ಇಷ್ಟ ಆಗಲ್ಲ. ಅಂಥದ್ರಲ್ಲಿ ನಾನು ಅನ್ನ ಎಲ್ಲ ಚೆಲ್ತೀನ? ಇದೆಲ್ಲ ಬೇಡ ಕಣಕ್ಕ. ನಿನ್ನವೆಲ್ಲ ಮಾತುಗಳು ನಾನು ಅಲ್ಲಿಗೆ ಕೇಳಿದ್ದೀನಿ. ಬಾ ಸುಮ್ಮನೆ. ನಾಲ್ವರ ಮುಂದೆ ಕಿಕ್ಕಿ ಚೆನ್ನಾಗಿ ಉಗ್ತು ನೀನು ಇರ್ತೀಯ, ಈ ಮನೆಗೆ ನಾನು ಇರ್ತೀನೋ ನೋಡೋಣ. ಬಾ ನಮ್ಮ ಸಂಗೀತ, ಇಲ್ಲೇ ಮಾತಾಡ್ಬಾ. ಬಾ, ಅದೇನು ಹೇಳೆ? ಯಾಕಂಗೆ ಮಾಡ್ತೀಯ? ಯಾಕೆ ಒಚ್ಚಲ್ತೀಯ? ನಾನು ಮಾಡಿರೋದೆಲ್ಲ ನಂಗೆ ಏನು ಸಿಗುತ್ತೆ? ನಿನಗೆ ಏನು ಸಿಗುತ್ತೆ ಅಂತ? ನಿಮ್ದೊಳ್ಳೆ ಸರಿ ಆಯ್ತಲ್ಲ. ನಾನು ಹೇಳ್ತಾ ಇಲ್ವಾ, ನಾವ್ಯಾಕೆ ಚೆಲ್ಲಕ್ಕೆ ಹೋಗೋಣ? ನಮಗೇನು ತಿಂದು ಹೆಚ್ಚಾಗೈತಾ ಚೆಲ್ಲೋದಕ್ಕೆ? ಅನ್ನ ಚೆಲ್ಲೋದಕ್ಕೆ ನಮಗೂ ಅರ್ವೈತೆ. ನಾವ್ಯಾಕೆ ಚೆಲ್ಲೋದಕ್ಕೆ ಹೋಗೋಣ? ಅಲ್ಲ, ಏನೋ ಬಂದಿರೋರ ಮೇಲೆ ಹಿಂಗೆ ಮಾತಾಡೋದು ನೀನು? ಏನೋ ಬಂದಿದ್ವಪ್ಪ, ಹೋಗೇ ಸಿಂಧು ನೋಡಪ್ಪ ಅಲ್ಲಿ ಬೆಕ್ಕು ಬಂದಿರುತ್ತೆ ಹೋಗಮ್ಮ ಅಂತ ಹೇಳಿ ಏನೋ ಹೇಳ್ದೆ, ಹೊಡಿಯೋಕ್ಕಂತ ಹೋದ್ವಿ ನಾನು ಅವಳು. ನೀನೇ ಕಾಳಬೇಕು ಅಂತ ಹೇಳಿ ಇವಳು ಹಿಡ್ಕೊಂಡು ಹೊಡೆದ್ರೆ ನೀನೇನಮ್ಮ ನೀನು ಇಂಥವಳಾಗಿದ್ಯಾ ಸಂಗೀತ? ಮುಚ್ಕೊಂಡು ನಿಂತ್ಕೊಂತೀರಾ? ನಿಮ್ಮ ನಾಟಕ ಎಲ್ಲ ನನಗೆ ಗೊತ್ತೈತೆ. ಸುಮ್ಮನೆ ನಿಂತ್ಕೊಂಡ್ರೆ ಸರಿ ಹೋಗೈತೆ. ಏನು ನಾಟಕ ಗೊತ್ತೈತೆ? ಏನು ನಾಟಕ ಗೊತ್ತೈತೆ ಅಂತ ಹಿಂಗೆ ಮಾತಾಡ್ತಾ ಇದೆಯಾ? ಅಕ್ಕ ಹೊಡಿಬೇಡಿ ಪ್ಲೀಸ್, ಬಿಟ್ಬೇಡಿ. ಮುಚ್ಕೊಂಡು ಇದ್ರೆ ಸರಿಯಾಗೈತೆ. ನಿಮ್ಮ ಬಂಡವಾಳ ಎಲ್ಲ ಗೊತ್ತಾಗೈತೆ. ನಾನಿರ್ಬೇಕಿಲ್ಲ ಅಂದ್ರೆ ನೀನು ಇರ್ಬೇಕು ಕಣೆ ಮನೆಯಾಗೆ. ನೋಡೋಣ ಅದಲ್ಲೇ.
ಅಯ್ಯೋ ಏನಾಯ್ತು ಅದಕ್ಕೆ? ಯಾಕೆ ಯಾಕೆ ಹೊಡಿತಾ ಇದ್ದೀರಾ? ಹೆಂಗೆ ಯಾಕೆ ಹೊಡಿತಾ ಇದ್ದೀರಾ ಇವಳನ್ನ? ಏಯ್ ನಿನ್ನ ಹೆಂಡ್ತಿ ಎಂಥ ಕೆಲಸ ಮಾಡಿದಾಳೆ ಅಂತ ಅವಳನ್ನ ಕೇಳೋ, ಗೊತ್ತಾಗುತ್ತೆ. ಹೇಳಿ ಎಂಥ ಕೆಲಸ ಮಾಡಿದೀಯಾ ಅಂತ ಹೇಳಿ. ನಾನು ಯಾಕೆ ಕೇಳೋಣ? ನಾನೇನು ಅಂಥ ಕೆಲಸ ಮಾಡಿಲ್ಲ ರೀ. ನೋಡ್ರಿ, ಸುಮ್ಮನೆ ನಿಮ್ಮ ಅತ್ತಿಗೆ ನಮ್ಮನ್ನ ಇಲ್ಲಿಂದ ಓಡಿಸ್ಬೇಕು ಅಂತ ಏನೆಲ್ಲ ಪ್ರಯತ್ನ ಪಡ್ತಾ ಇದ್ದಾರೆ. ಹಾಂ, ನೋಡು, ನಾನಿರ್ಬೇಕು ಇಲ್ಲಾಂದ್ರೆ ನೀನಿರ್ಬೇಕು ಅಂತ ಹೇಳಿ ಸುಮ್ಮನೆ ನಮ್ಮ ಮೇಲೆ ಅಪರಾಧ ಮಾಡ್ತಾ ಇದ್ದಾರಲ್ಲ. ಕೆಲ್ಸಕ್ಕೆ ಹೋಗೋದು ಬಿಟ್ಟು ಡ್ಯೂಟಿಗೆ ಹೋಗೋದು ಬಿಟ್ಟು ಬಂದು ಇಲ್ಲಿ ನಮ್ಮ ಮೇಲೆ ಜಗಳ ಮಾಡ್ತಾ ಇದ್ದಾರಲ್ಲ. ಇವ್ರಿಗೆ ಯಾಕೆ ಬೇಕು ಅಂತ ಹೇಳಿ ಇಂಥದ್ದೆಲ್ಲ ಯಾಕೆ ಮಾಡ್ಬೇಕು ಇವರು? ಅದಕ್ಕೆ ಸುಮ್ಮನಿರ್ರಿ. ಅದಕ್ಕೆ ಸುಮ್ಮನೆ ಯಾಕೆ ಜಗಳ ಮಾಡ್ತೀರಾ? ಅವ್ರ ಪಾಡಿಗೆ ನಾವು ಬೇರೆ ಮಾಡ್ತಾ ಇದೀವಿ ತಾನೇ. ನಾನು ಹೇಳಿದ್ದೀನಿ ತಾನೇ, ಬೇರೆ ತರಕಾರಿ ರೇಷನ್ ಎಲ್ಲ ತೊಗೊಂಬಂದು ಕೊಡ್ತೀನಿ, ಬೇರೆ ಮಾಡು ಅಂತ ಹೇಳಿ ನಾನು ಆಲ್ರೆಡಿ ಅಲ್ಲೇ ಅವಳಿಗೆ ಹೇಳಿ ನಾವು ಅಲ್ಲೇ ಬೇರೆ ಮಾಡ್ತಾ ಇದ್ದೀವಿ. ಅಂಥದ್ರಲ್ಲೂ ಯಾಕೆ ಅದಕ್ಕೆ ಸುಮ್ಮನೆ ಗಲಾಟೆ? ಸುಮ್ಮನಿರಿ, ಯಾಕೆ ಹೊಡಿತಾ ಇದ್ದೀರಾ ಅವಳನ್ನ? ಅಲ್ಲ ನೋಡಪ್ಪ, ಇವಳೇ ನಿಂತಾಳಾಗವಳೆ. ಅಲ್ಲ ನಾವೇನೋ ಬರ್ತೀವಿ ನನ್ನ ಮಗಳು ಅಂತ ಹೇಳಿ, ನನ್ನ ಮಗಳು ಮನೆಗೆ ಅಂತ ಹೇಳಿ ಬಂದರೆ ಹೆಂಗೆ ಇದು ಮಾಡ್ತಾಳೆ? ಅಲ್ಲ ನಾವು ಬಂದಿರೋದಕ್ಕೆಲ್ಲ ಹೊಟ್ಟೆ ಹುರ್ಕೊಂತಾಳಲ್ಲಪ್ಪ ಇವಳು. ಅದಕ್ಕೆ ನಿಮ್ಗೆ ಏನೇ ದ್ವೇಷ ಇದ್ರೂ ಬೇಕಾದರೆ ಎದುರಿಗೆ ಎರಡೇ ಹೊಡೀರಿ. ಸುಮ್ಮನೆ ನೀವೇನೇನೋ ಅಪರಾಧ ಮಾಡ್ಕೊಂಡು ನೀನು ಹಂಗೆ ಮಾಡಿದೆ ಹಿಂಗೆ ಮಾಡಿದೆ ಅಂತ ಮಾತಾಡೋದು ಒಳ್ಳೇದಲ್ಲ. ಅದಕ್ಕೆ ಹೇಯ್, ನಾನೇನೇನು ಸುಮ್ಮನೆ ನಿನ್ನ ಹೆಂಡ್ತಿ ಮೇಲೆ ನಾನೇನು ಸುಮ್ಮನೆ ಅಪರಾಧ ಮಾಡ್ತಾ ಇಲ್ಲ. ಅವಳು ಮಾಡಿರೋ ತಪ್ಪಿಗೆ ನಾನು ಹೇಳ್ತಾ ಇದ್ದೀನಿ. ಅಲ್ಲ ಕಣೋ, ದಿನಾನ ಇವು 15 ದಿವಸದಿಂದ ನಿನ್ನ ಹೆಂಡ್ತಿ ಎಂಥ ಕೆಲಸ ಮಾಡ್ತಾ ಇದ್ದಾಳೆ ಗೊತ್ತಾ? ನನ್ನ ಸಾಂಬಾರು ಅನ್ನ ಎಲ್ಲ ಮಾಡಿಟ್ಟೋಗಿರೋದನ್ನೆಲ್ಲನ ದಿನ ಬಾರ್ಲಾಕ್ ಹೋಗ್ತಾ ಇದ್ದಾಳೆ. ನಾನು ನೋಡ್ತಾ ಇದ್ದೀನಿ. ಅದಕ್ಕೆ ನಾನು ಇವತ್ತು ಡ್ಯೂಟಿ ರಜಾ ಹಾಕ್ಬಿಟ್ಟು ನೋಡೋಣ, ಕಂಡಿಡಿಬೇಕು ಏನು ಅಂತ ಹೇಳಿ. ನಮ್ಮ ಮನೆಯವ್ರು ಯಾವುದೋ ಬೇಕು ಬರುತ್ತೆ ಅಂತ ಅವ್ರು ಅನ್ನೋರು, ನಾನು ಯಾವುದೋ ಬರುತ್ತೆ ಅಂತ ಅಂದ್ಕೊಂಡಿದ್ದೆ. ಅತ್ತೇನೋ ಹಂಗೆ ಅಂದ್ಕೊಂಡಿತ್ತು. ಆದರೆ ಇವೆರಡು ಕಾಳ್ಬೇಕುಗಳು ಅಂತ ನನಗೆ ಗೊತ್ತಿರಲಿಲ್ಲ. ಇವರಿಂದ ನೋಡಿ ಎಂಥ ಕೆಲಸ ಆಗ್ತೈತೆ. ದಿನ ಬಾರ್ಲಾಕಿದ್ರೆ ಮಾಡಿರೋ ಅನ್ನ ಸಾಂಬಾರೆಲ್ಲನ ನಾನೇನು ಮಾಡ್ಬೇಕು ಹೇಳಿ? ದಿನ ಡ್ಯೂಟಿಗೆ ಹೋಗಿ ಬಂದು ನನಗೆ ಸಾಕಾಗಿರುತ್ತೆ ಅಂತ ಮಾಡಿಟ್ಟೋದ್ರೆ ಹಿಂಗೆ ಮಾಡ್ತಾಳಲ್ಲ. ನಿನ್ನ ಹೆಂಡ್ತಿಗೆ ನಾಚಿಕೆ ಆಗಲ್ವಾ? ಬುದ್ಧಿ ಹೇಳೋಕ್ಕಾಗಲ್ವಾ ನಿನ್ನ ಹೆಂಡ್ತಿಗೆ ಸ್ವಲ್ಪ? ಯಾಕೆ ಇವಳೆ ಹಂಗೆ ಮಾಡೋಕೆ ಹೋಗ್ತೀವಿ? ಸುಮ್ಮನಿರ್ಬೇಕೋ ಬೇಡವೋ? ಸಾರಿ, ತಿನ್ನ ಅನ್ನ ಯಾರಾದರೂ ನನ್ನನ್ನು ಚೆಲ್ಲಕ್ಕಾಗುತ್ತಾ? ನಾನೊಂದು ತುತ್ತು ವೇಸ್ಟ್ ಮಾಡಲ್ಲ ಅನ್ನನ. ಎಲ್ಲ ನಾನು ಎಷ್ಟು ನೀಟಾಗಿ ಊಟ ಮಾಡಿ ನಾನು ತಟ್ಟೆಯಲ್ಲಿ ಸಮೇತ ಒಂದು ದಗ್ಲು ಅನ್ನ ಬಿಡೋದಿಲ್ಲ. ಅಷ್ಟು ಚೆನ್ನಾಗಿ ನಾನು ಊಟ ಮಾಡ್ತೀನಿ. ಅಂಥದ್ರಾಗ ನಾನು ಅನ್ನ ಸಾಂಬಾರು ಎಲ್ಲ ಚೆಲ್ತೀನ? ಅನ್ನದ ಬೆಲೆ ಏನಂತ ನನಗೆ ಗೊತ್ತು. ನಾನೇನಕ್ಕೆ ಚೆಲ್ಲನ್ರಿ? ನೋಡೋದಕ್ಕೆ ಅವಳು ಅನ್ನದ ಬೆಲೆ ಏನು ಅಂತ ಎಷ್ಟು ತಿಳ್ಕೊಂಡಿದ್ದಾಳೆ. ಅವಳು ಯಾಕೆ ಅನ್ನ ಸಾಂಬಾರೆಲ್ಲ ಚೆಲ್ತಾಳೆ ಹೇಳ್ರಿ? ಸುಮ್ಮನೆ ಅವಳ ಬಗ್ಗೆ ಎಲ್ಲ ತಪ್ಪಾಗಿ ತಿಳ್ಕೊಬೇಡ್ರಿ. ಅದಕ್ಕೆ ಸುಮ್ಮನೆ ಈಗ ನಮ್ಮ ಪಾಡಿಗೆ ನಾವಿದ್ದೀವಿ, ನಿಮ್ಮ ಪಾಡಿಗೆ ನೀವಿರ್ರಿ. ಯಾಕೆ ಸುಮ್ಮನೆ ಗಲಾಟೆ ಮಾಡ್ಕೊಂಡು ಇಲ್ಲದ್ದೆಲ್ಲನ? ನೋಡ್ರಿ, ನಾವಿರ್ಬೇಕಂತೆ ಅವ್ರು ಇರ್ಬೇಕಂತೆ. ಈ ಮನೆಯಿಂದ ನಮ್ಮನ್ನು ಓಡಿಸೋದಕ್ಕಾಗಿನೇ ಏನೆಲ್ಲ ನಮ್ಮ ಮೇಲೆ ಅಪರಾಧ ಮಾಡ್ತಾ ಐತೆ ಇವಕ್ಕ. ಇಂಥ ಮಾಡಬಾರ್ದಪ್ಪ. ಏನಿದ್ರು ಬೇಕಾದ್ರೆ ಎದ್ರಿಗೆ ಕೇಳಬೇಕು, ಮಾತಾಡಬೇಕು. ಹಿಂಗೆ ಮಾಡಬಾರ್ದು. ನೀನು ಕೇಳಬೇಕು, ಎದ್ರಿಗೆ ಬದ್ರಿಗೆ ಮಾತಾಡಬೇಕು. ಎದ್ರಿ ಬದ್ರಿಗೆ ಬೇಕಾದ್ರೆ ಎರಡೇಟು ಹೊಡೆದಾಡೋಣ, ಅದೊಂಥರ. ಇಂಥ ಸಣ್ಣ ಬುದ್ಧಿ ಮಾಡ್ಕೊಂಡು ಇಂಥ ಕೆಲಸ ಮಾಡಿದ್ರೆ ನಿನ್ನಂತವಳೆ ಮಾಡೋದು ಇಂಥ ಕೆಲಸನ. ಅದಕ್ಕೆ ಮತ್ತೆ ನೀನು ಒಪ್ಪಲ್ಲ ಅನ್ನೋದು ನನಗೆ ಗೊತ್ತಿತ್ತು. ನೀನು ಏನೇ ಮಾತಾಡಿದ್ರು ನೀನು ಉಲ್ಟಾ ಹೊಡಿತೀಯ ಅನ್ನೋದು ಗೊತ್ತಿತ್ತು. ನಾನು ಅದಕ್ಕೆ ಸಾಕ್ಷಿ ಸಮೇತ ಪ್ರೂವ್ ಮಾಡ್ತೀನಿ. ಅವಾಗಾದ್ರೂ ಒಪ್ಕೊಂತೀಯ ನೀನು? ಸಾಕ್ಷಿ ಸಮೇತ ಏನು ಪ್ರೂವ್ ಮಾಡ್ತೀಯಮ್ಮ? ಸುಮ್ಮನೆ ನಾವು ಅಲ್ಲಿ ನಿಂತ್ಕೊಂಡಿದ್ವಿ, ಬಂದ್ವಿ, ನೀನು ನೋಡಿದೆ ಅಷ್ಟೇನೆ. ನೋಡಿದ್ಕೆಲ್ಲ ಇವರೇ ಕಳ್ಬೇಕಳು ಹಂಗೆ ಹಿಂಗೆ ಅಂತ ನಮ್ಮನ್ನು ತಪ್ಪಾಗಿ ತಿಳ್ಕೊಂಡ್ರೆ ನಾನು ಪಾತ್ರೆ ಎಲ್ಲ ಲಡ ಅನ್ಸದಮ್ಮನು. ಅದಕ್ಕೆ ನಾನೇನು ಹೇಳಿದೆ, ಹೋಗಮ್ಮ, ಯಾಕವನ ಪಾತ್ರೆ ಎಲ್ಲ ನಾನು ಲಡಗುಡ್ಸುತ್ತೆ, ಬೇಕೇನಾದ್ರೂ ಬಂದಿರ್ಬೋದೇನೋ ಅಂತ ಹೇಳಿ ಇಬ್ಬರು ಎದ್ದೋದ್ವಿ. ಇಬ್ಬರು ಎದ್ದೋಗಿ ಒಳಗಾಗಿ ಬೇಕು ಎಲ್ಲ ಉಳಿಸೇ ಬಿಟ್ಟಿತ್ತು. ನಾವೇನಪ್ಪ ಮಾಡಲಿ? ನಾವು ಹೊಡಿಯೋಕ್ಕಂತ ಹೇಳಿ ಒಳ್ಳೇದು ಮಾಡೋಕ್ಕಂತ ಹೋದರೆ ಅದೇ ಇವ್ರ ತಪ್ಪಕ್ಕೆ, ಇವ್ರ ಕಣ್ಣಿಗೆ ತಪ್ಪ ಕಾಣುತ್ತಲ್ಲ. ಹೇಳು, ಹಿಂಗಿರ್ಬಾರ್ದಪ್ಪ. ಸುಮ್ಮನಿರಿ. ಅದಕ್ಕೆ ಅವ್ರು ಹೇಳ್ತಾ ಇದ್ದಾರಲ್ಲ ಅವರಲ್ಲ ಅಂತ ಹೇಳಿ. ಮಾವನು ಬಂತು, ಅತ್ತೆನೂ ಬರುತ್ತೆ. ಈಗ ನಾನು ಸಾಕ್ಷಿ ಸಮೇತ ಪ್ರೂವ್ ಮಾಡ್ತೀನಿ ತಡಿಯಪ್ಪ. ಇವ್ರು ಒಪ್ಕಮಲ್ಲ ಅನ್ನೋದು ಗೊತ್ತು, ನಾನು ತೋರಿಸ್ತೀನಿ. ನೋಡೋ ಮಾವ, ನಾನು ದಿನ ಅಡುಗೆ ಮಾಡಿರೋದೆಲ್ಲ ಇವಳು ಬಾರ್ಲಾಕ್ ಹೋಗ್ತಾ ಇದ್ದಾಳೆ. ಹಿಂಗೆ ಯಾಕೆ ಮಾಡಬೇಕು ಅಂತ ಹೇಳಿ ಕೂತ್ಕೊಂಡು ಕೇಳ್ರಿ. ಇವಾಗ ನಾನು ಎಲ್ಲರಿಗೂ, ಅತ್ತೆನೂ ಬರಲಿ, ಎಲ್ಲರ ಹತ್ರನೂ ಕೇಳ್ತೀನಿ ಈ ಥರ ಯಾಕೆ ಮಾಡಬೇಕು ನನಗೆ ಅಂತ ಹೇಳಿ. ಕೇಳು, ಅದೇನು ಸಾಕ್ಷಿ ಐತಿ ತೋರಿಸು. ನಾವೇನಂತ ಕೆಲಸ ಮಾಡಿಲ್ಲಪ್ಪ, ನಾವು ಅಂಥದ್ದು ಮಾಡೋದೇ ಇಲ್ಲ ನಾವು ಯಾರಿಗೂ. ಸುಮ್ಮನೆ ನೀವು ಇಲ್ಲದೆಲ್ಲ ಮಾತಾಡಬಾರ್ದು. ಇಲ್ಲದೆಲ್ಲ ಏನು ಮಾತಾಡಲ್ಲ, ಇರೋದೇ ಮಾತಾಡೋದು. ತಡಿ ನೋಡುವಂತೆ. ನೋಡಿದ್ರಲ್ಲ ವೀಕ್ಷಕರೇ, ಇವಾಗ ಅಲ್ಲಿನೇ ಇವಳು ಹೆಂಗೆ ಪ್ಲೇಟ್ ತಿರುವಾಗ್ತಾ ಇದ್ದಾಳೆ ಅಂತ ಹೇಳಿ. ನಮ್ಮನ್ನೇ ಎಲ್ಲ ನಾವು ಸುಮ್ಮನೆ ತಪ್ಪಾಗಿ ತಿಳ್ಕೊಬೇಕು, ಇವಳು ಏನೋ ಮಾಡ್ತಾ ಇದ್ದಾಳೆ ಸಂಗೀತ ಅಂತ ಹೇಳಿ. ಅದಕ್ಕೆ ಮತ್ತೆ ಸಾಕ್ಷಿ ಸಮೇತ ಪ್ರೂವ್ ಮಾಡ್ಬೇಕಂತಲೇ ನಾನು ಫೋನ್ ಇಟ್ಟೋಗಿದ್ದೆ. ಹೆಂಗೋ ಅತ್ಲಾಗೆ ಸಿಗೆ ಬಿದ್ದು ಇವಾಗ ಎಲ್ಲರ ಎದುರಿಗೂ ಇವಳು ಬಂಡವಾಳ ಏನು ಅಂತೇಳಿ ಬಯಲು ಮಾಡ್ತೀನಿ ನೋಡಿ. ಅವಳು ಇರ್ಬೇಕಿಲ್ಲ, ನಾನು ಇರ್ಬೇಕು ಮನೆಗೆ. ನೋಡ್ತಾ ಇರ್ರಿ, ನೆನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.